ನಮ್ಮ ಅಕ್ಕರೆಲ್ಲ ಇವಾಗ ನಮ್ಮ ಅಪ್ಪರ ಮನೆ ಕಟ್ಟೋಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಆದರೆ ನಾನು ಬಡವ್ರು, ಈಗ ನಾವೇನು ಕೊಡೋಕ್ಕಾಗುತ್ತೆ? ನಮ್ಮ ಅಕ್ಕರೆಲ್ಲ ಕೊಡ್ತಾ ಇದ್ದಾರೆ, ನಮ್ಮ ಮಾವರೆಲ್ಲ ಎಷ್ಟು ಒಳ್ಳೆಯವರು, ಅವರೆಲ್ಲ ಕೊಡ್ತಾ ಇದ್ದಾರೆ. ಇವಾಗ ನಾನೇನು ಕೊಡೋದಕ್ಕಾಗ್ತಾ ಇಲ್ವಲ್ಲ ನನ್ನ ಕೈಲಿ. ಇವಾಗ ನಾನು ಹೆಂಗೆ ಹೇಳೋಣ? ರಾಜು ಹೇಳೋಕ್ಕೂ ನಾನು ಕೊಡ್ತೀನಿ ಅಂತ ಬೇಡ ಅಂತಾರೆ. ಇವಾಗ ನಮ್ಮ ಮನೇಲಿ ನಡೆಯಲ್ಲ, ನಮ್ಮ ಮನೇಲಿ ಇರೋ ಪರಿಸ್ಥಿತಿ ಇದು. ನಾವೇ ಮನೆ ಕಟ್ಟಿಲ್ಲ, ಮನೆ ನೋಡಿದ್ರೆ ಸೋರುತ್ತೆ ಅನ್ನಂಗಿದ್ದೀವಿ. ಮನೆ ಬೇರೆ ಕಟ್ಟಬೇಕು. ಅವ್ರ ಪಾಪ ಮೊನ್ನೆ ಇನ್ನೂ ಇರೋ ಬರೋ ಬಂಡವಾಳ ಎಲ್ಲ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಏನಾನ ಮಾಡೋಣ ಅಂತ ಹೇಳಿ. ಪಾಪ ಅವನ ತಮ್ಮಗೂ ನಮ್ಮ ಇದನ್ನೂ ಕೆಲಸ ಇಲ್ಲ. ಅವನು ಇವಾಗ ಕಂಪ್ಯೂಟರ್ ಸೆಂಟ್ರ್ ಹಾಕ್ಕೊಟ್ಟಿದ್ದೀವಿ, ನಾವೇ ಎಲ್ಲ ಬಂಡವಾಳ ಹಾಕಿ ನಾವೇ ಮಾಡಿಕೊಟ್ಟಿದ್ದೀವಿ. ಪಾಪ ಇವಾಗ ಹೆಂಗೆ ಮಾಡೋಣ? ಅಯ್ಯೋ, ನಾವೇನು ಕೊಡಲಿಲ್ಲ ಅಂದರೆ ನೋಡಪ್ಪ, ಅವರಿಬ್ಬರು ಕೊಟ್ಟರು ಅಂತ ಅನ್ಕೊತಾರೆ. ನಾವು ಕೊಡಬೇಕಲ್ಲ. ನಮ್ಮಪ್ಪ ನಮ್ಮಮ್ಮ ಎಷ್ಟು ಕಷ್ಟ ಬಿದ್ದರು ನಮ್ಮನ್ನು ಓದ್ಸೋಕ್ಕೆ. ಏನು ಮಾಡೋದು? ನಾನು ಅದನ್ನ ಇಸ್ಕೊಬೋದಾಯಿತು, ಅದನ್ನೇ ಕೊಟ್ಟರೆ ವಾಸಿ ಹತ್ಲಕ್ಕೆ ಸುಮ್ಮನೆ ತಾಳಪ್ಪ ಅಂತ ಹೇಳಿ. ಹಂಗೂ ಅವತ್ತು ಬೈದರು ರಾಜು, ಅದಕ್ಕೇ ಸುಮ್ಮನೆ ಅದನ್ನೇ ಕೊಟ್ಟರೆ ವಾಸಿ ಹತ್ಲಾಗೆ. ಇಲ್ಲ ನನ್ನ ಸಂಬಳದಾಗ ನಾನು ಒಂದು 50,000, ನನಗೂ ಒಂದು 60,000 ಸಂಬಳ ಕೊಡ್ತಾರೆ. ಅದ್ರಾಗೆ ನಾನು ಒಂದು 50,000 ಕೊಡ್ತೀನಿ ಅಂತ ಕೇಳ್ತೀನಿ. ಕೇಳೋಕ್ಕೆ ಮಕನೇ ಇಲ್ಲಪ್ಪ. ಹೆಂಗೆ ಕೇಳೋಣ, ಬಿಡೋಣ ಅನಿಸುತ್ತೆ. ಬೇಡ, ಸುಮ್ಮನೆ ಹಿಂಗೆ ಹೇಳ್ತೀನಿ ಅಷ್ಟೇ. ನಮ್ಮ ಅಕ್ಕನವರು ಈ ಥರ ನಿರ್ಧಾರ ತಗೊಂಡಿದ್ದಾರೆ, ನಮ್ಮ ಅಕ್ಕ ನಮ್ಮ ಭಾವರೆಲ್ಲ ಬಂದಿದ್ದಾರಲ್ಲ, ಹಿಂಗೆ ಹೇಳಿದ್ದಾರೆ ನಮ್ಮ ಭಾವರು ಅಂತ ಹೇಳ್ತೀನಿ. ಸಂಗೀತಾ ಏನ್ರಿ? ಸಂಗೀತಾ, ನಿನ್ನ ಫ್ರೆಂಡ್ ಮಗಳದ್ದು ಯಾರ್ದೋ ಡೆಕೋರೇಷನ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಅದಕ್ಕೆ ಹೇಳಿದ್ರ ಅವ್ರದ್ದು ಯಾವ ಡೇಟು ಅಂತ ಹೇಳಲೇ ಇಲ್ಲ ನೀನು? ರೀ, ಅವಳು ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ವಂತೆ. ಮೊನ್ನೆ ಫಿಕ್ಸ್ ಮಾಡಿದ್ರಂತೆ. ಅವ್ರ ಮನೇಲಿ ಯಾರಿಗೋ, ಅವ್ರ ಅತ್ತೆಗೋ ಮಾವನಿಗೋ ಯಾರಿಗೋ ಹುಷಾರಿರ್ಲಿಲ್ವಂತೆ. ಅದಕ್ಕೆ ಬೇರೆ ಡೇಟ್ ಚೇಂಜ್ ಮಾಡ್ತೀವಿ. ನಮ್ಮ ಅತ್ತೆ ಫುಲ್ ಸುಸ್ತಾಗಿದ್ರು, ಅದಕ್ಕೆ ಮಾಡಲಿಲ್ಲ. ಅದಕ್ಕೆ ಇನ್ನೊಂದು ಡೇಟ್ ಹೇಳ್ತೀನಿ ಸಂಗೀತ, ಅವಾಗ ಹೇಳುವಂತೆ ನಿಮ್ಮ ಮನೆಯವ್ರಿಗೆ ಅಂತ ಹೇಳಿದ್ಲು. ಅದಕ್ಕೇ ಇವಾಗೇನು ಬೇಡ ಬಿಡ್ರಿ, ಅವ್ಳು ಫೋನ್ ಮಾಡಿದಾಗ ಹೇಳ್ತೀನಿ ನಾನು. ನೀನು ಹಂಗೆ ಹೇಳಿದ್ದಲ್ಲ, ಯಾವತ್ತು ಭಾನುವಾರ ಅಂತ ಹೇಳಿದ್ದಲ್ಲ, ನಾನು ಅದಕ್ಕೆ ಹೇಳಲೇ ಇಲ್ವಲ್ಲ ಸಂಗೀತ. ಏನೂ ಅವ್ರು ಯಾವ ಡೆಕೋರೇಷನು ಏನು ಯಾವ ಥರ ಮಾಡಬೇಕು ಅಂತ ಹೇಳಿಲ್ವಲ್ಲ ಅಂತ ಅಂದ್ಕೊಂಡೆ. ಸರಿ ಬಿಡ್ರಿ, ಹೇಳ್ತೀನಿ ನಾನೆಲ್ಲನ. ಸಂಗೀತ, ಯಾಕೆ ಬೇಜಾರಾಗಿದ್ಯಾ? ಯಾಕೋ ಮುಖ ಎಲ್ಲ ಡಲ್ ಆಗೈತೆ? ಯಾಕೋ ಬೇಜಾರಾಗಿದ್ಯಲ್ಲ ಸಂಗೀತ ನೀನು? ಏನಿಲ್ಲ ಬಿಡ್ರಿ. ಇಲ್ಲ, ನೀನು ಯಾಕೋ ಬೇಜಾರಾಗಿದ್ಯಾ? ನಿನ್ನ ಮುಖ ಎಲ್ಲ ಬಾಡೋಗ್ಬಿಟ್ಟೈತೆ. ಇಷ್ಟು ದಿವಸ ಹೂವು ಥರ ಅರಳ್ಕೊಂಡಿತ್ತು ನಿನ್ನ ಮುಖ, ಇವಾಗ ಯಾಕೋ ಬಾಡೋಗ್ಬಿಟ್ಟೈತೆ. ಯಾಕೆ ಹೇಳು ಸಂಗೀತ, ಏನು ಪ್ರಾಬ್ಲಮ್ಮು, ಏನಾಗೈತೆ ಹೇಳು, ಯಾಕೆ ಹೇಳು ಏನು? ಏನಿಲ್ಲ ಕಣ್ರಿ, ನಮ್ಮ ಅಪ್ಪ ನಮ್ಮಮ್ಮರು ಮನೆ ಕಟ್ತಾವ್ರಲ್ಲ, ಅದಕ್ಕೆ ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ, ಮನೆ ಕಟ್ತಾ ಇರೋದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಬಿಡು, ಕಟ್ಲೇಳು. ಯಾಕೆ ಅದನ್ನೇನು ಯೋಚನೆ ಮಾಡೋ ಅಂಥದ್ದೇನು? ಬಿಡು, ಅತ್ತೆ ಮಾವ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಖುಷಿ ಪಡು. ನಮ್ಮಪ್ಪ ನಮ್ಮಮ್ಮ ದೊಡ್ಡ ಮನೆ ಕಟ್ತಾ ಇದ್ದಾರಲ್ಲ ಅಂತ ಹೇಳಿ ಖುಷಿ ಪಡಬೇಕು. ಯಾಕೆ ಅದನ್ಯಾಕೆ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ ಕಣ್ರಿ, ನಮ್ಮ ಅಕ್ಕ ನಮ್ಮ ಭಾವ ಅವರೆಲ್ಲ ಏನು ನಿರ್ಧಾರ ತಗೊಂಡಿದ್ದಾರೆ ಗೊತ್ತಾ? ಇವಾಗ ಯಾರೂ ಗಂಡು ಮಕ್ಕಳಿಲ್ಲ ಅಂತ ಹೇಳಿ ನಮ್ಮ ಭಾವರಿಬ್ರು ನಮ್ಮ ಅಕ್ಕರ ಸಂಬಳನ 50,000 ತಿಂಗಳ 1 ಲಕ್ಷನ ಕೊಡೋದಕ್ಕೆ ಹೇಳಿದ್ದಾರೆ. ಅದಕ್ಕೇ ನೋಡಪ್ಪ, ಅವರು ಒಳ್ಳೆ ನಿರ್ಧಾರ ತಗೊಂಡ್ರು. ನಮ್ಮಪ್ಪ ನಮ್ಮಮ್ಮನ ಮನಸ್ಸಿಗೆ ಎಷ್ಟು ಖುಷಿಯಾಗಿರೋ ಅಂತ ಮಾತು ಹೇಳಿದ್ರು ಅಂತ ಹೇಳಿ ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ನನ್ನ ಕೈಲೇನು ಕೊಡೋದಕ್ಕಾಗಲ್ವಲ್ಲ, ನಮ್ಮದೇನು ಇಲ್ವಲ್ಲ. ನೋಡು, ನಾನು ಅವರಂತೆ ಚೆನ್ನಾಗಿದ್ದಿದ್ರೆ ನಾನು ಕೊಡ್ತಾ ಇದ್ನಲ್ಲ, ನನಗೂ ದೇವ್ರು ಕೊಟ್ಟಿದ್ರೆ ನಾನು ಕೊಡ್ತಾ ಇದ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಮ್ಮ ಹತ್ರ ಏನು ಬಂಡವಾಳ ಇಲ್ಲ, ಏನಿಲ್ಲ. ಇಷ್ಟು ಇವಾಗಿನ ನನಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಇಷ್ಟು ದಿವಸ 30,000 ಇತ್ತು, ಇವಾಗ ಒಂದು 40-50 ಆಗೈತೆ. ಇನ್ನೂ 60 ಆಗುತ್ತೆ ಅಂತ ಹೇಳ್ತಾರೆ. ಇನ್ನೂ 60 ಆಗಿಲ್ಲ, ನೋಡ್ಬೇಕದಲ್ಲೇ. ನನಗೆ ನೋಡಪ್ಪ, ದೇವ್ರು ನನಗಿನ್ನೂ ಕೊಟ್ಟಿಲ್ವಲ್ಲ ಅನ್ನಂಗೆ ಆಗುತ್ತೆ. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ, ನಾವೇನು ಕೊಡಲಿಲ್ವಲ್ಲಪ್ಪ ನಮ್ಮಪ್ಪ ನಮ್ಮಮ್ಮನಿಗೆ ಕಷ್ಟ ಬಿದ್ದಿದ್ದಕ್ಕೆ. ನಮ್ಮ ಭಾವರು ಒಳ್ಳೆ ನಿರ್ಧಾರ ತಗೊಂಡ್ರು, ನಮ್ಮ ಭಾವರು ಎಷ್ಟು ಒಳ್ಳೆಯವರು ಅಂತ ಅನ್ಕೊಂತ ಇದ್ದೆ. ಬಿಡಿ, ಅದಕ್ಕೆ ಅವ್ರಿಗೆ ಬೇಜಾನೈತೆ. ನಿಮ್ಮ ಅಕ್ಕವರೆಲ್ಲ ಮನೆ ಕಡೆಗೆ ಚೆನ್ನಾಗಿದ್ದಾರೆ, ಕೊಡ್ತಾರೆ. ಆದರೆ ನಮ್ಮ ಕೈಲಿ ಏನೂ ಆಗೋದಿಲ್ಲ. ಪಾಪ ಅಣ್ಣ ನನಗೆ ಇಲ್ಲೇ ಕೆಲಸ ಮಾಡ್ಕೊಂಡಿರಲಿ ಅಂತ ಹೇಳಿ ನನಗೆ ಬಂಡವಾಳ ಹಾಕಿ ನನಗೆ ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಟಿದ್ದಾನೆ ಅಣ್ಣ. ಅಂಥದ್ರಲ್ಲಿ ನೀವು ಇನ್ನೆಲ್ಲಿ ಕೊಡೋಕ್ಕಾಗುತ್ತೆ ನಿಮ್ಮ ಅಪ್ಪ ನಿಮ್ಮ ಅಮ್ಮರಿಗೆ ಮನೆ ಕಟ್ಟೋದಕ್ಕೆ? ಅಲ್ಲ, ನನ್ನ ಕೈಲಿ ಕೊಡೋದಕ್ಕಾಗಲ್ಲ ಅಂತಲೇ ನಾನು ಯೋಚನೆ ಮಾಡ್ತಾ ಇರೋದು. ನನ್ನ ಕೈಲಿ ಕೊಡೋದಕ್ಕಾಗಲ್ವಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅವರಂತೆ ಇದ್ದಿದ್ರೆ ಕೊಡ್ತಾ ಇದ್ನಲ್ಲ ಅಂತ ಅನ್ನಿಸ್ತಾ ಐತೆ. ಮತ್ತು ನಾನು ಅವತ್ತೇ ಹೇಳಲಿಲ್ವಾ, ಆ ದುಡ್ಡು ಇಸ್ಕೊಂಡು ಬಂದಂಗೆ ನಾನು ಅವತ್ತೇ ಬೈಲಿಲ್ವಾ ನಿನಗೆ? ಯಾಕೆ ಇಸ್ಕೊಂಡು ಬಂದೆ, ಯಾರಿದ್ದಾರೆ ದುಡಿಯೋರು ಅಂತ ಹೇಳಿ? ನಿಮ್ಮ ಬಾವರು ಸರಿಯಾಗಿ ಯೋಚನೆ ಮಾಡಿದ್ದಾರೆ. ಕೊಡಲಿ ಬಿಡು. ಇಲ್ಲೋಡು, ನೀನು ಬೇಕಾದರೆ ನೀನು ಇಷ್ಟಂತ ಕೊಡು. ಅದನ್ನ 5 ಲಕ್ಷ ಕೊಟ್ಟು ಬಂದ, ಇಲ್ಲ ಅದನ್ನು ಕೊಟ್ಟ ಅಲ್ಲೇನೆ? ಇಲ್ಲ, ಕೊಡಲಿಲ್ಲ. ಅವತ್ತು ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ದೆ ಕೊಟ್ಟಿದ್ದೀನಿ ಅಂತ ಹೇಳಿ.
ಅದನ್ನು 5 ಲಕ್ಷ ತಗೊಂಡೋಗಿ ಕೊಡು. ನಾನು ಅವತ್ತೇ ಹೇಳಿದ್ದೀನಿ ನಿನಗೆ, ನಾನು ಅರ್ಥ ಮಾಡ್ಕೊಂಡು ಅವತ್ತೇ ಹೇಳಿದೆ. ನನಗೂ ಅರ್ಥ ಆಯಿತು. ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನಾನು ನೋಡಿದ್ದೀನಲ್ಲ, ನಾನು ಅವ್ರ ಕಷ್ಟ ಬಿದ್ದಿರೋದು ಅರ್ಥ ಮಾಡ್ಕೊಂಡು ನಾನು ಅವತ್ತು ಅದಕ್ಕೆ ಹೇಳಿದ್ದು ನಿನಗೆ. ಫಸ್ಟ್ ತಗೊಂಡೋಗಿ ಕೊಡು. ನಂತ 1-2 ಲಕ್ಷ ಐತೆ, ನಾನು ಕೊಡ್ತೀನಿ. ಕಟ್ಟಕ್ಕೆ ಕೇಳು, ಚೆನ್ನಾಗಿ ಕಟ್ಟಕ್ಕೆ ಕೇಳು. ಅಲ್ಲ ನಮಗೆ ಮನೆಗಿನೇ ಕಟ್ಕೊಳಕ್ಕೆ ಬೇಕಲ್ಲ. ಮೆಲ್ಲಕ್ಕೆ ಕಟ್ಕೊಂಡ್ರೆ ಆಯಿತು. ಇವಾಗ ಒಂದು ಸ್ವಲ್ಪ ದಿನ ತಡ ಮಾಡೋಣ. ನಿಮ್ಮ ಅವ್ರದ್ದಾಗಲಿ ಚೆನ್ನಾಗಿ ಈಗಿನ ಕಾಲಕ್ಕೆ ತಕ್ಕನಂಗೆಲ್ಲ ಚೆನ್ನಾಗಿ ಕಟ್ಟಿಸ್ಲಿ. ಆಮೇಲೆ ನಾವು ಮೆಲ್ಲಕ್ಕೆ ಮಾಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಅದಕ್ಕೆಲ್ಲ ಗಳಿಗೆ ಕೂಡಿ ಬರಬೇಕು, ಅದಕ್ಕೆಲ್ಲ ಸಮಯ ಸಂದರ್ಭ ಇರಬೇಕು. ಮಾಡೋಣ. ನಮ್ಗೆ ಒಳ್ಳೆ ದಿನ ಬಂದೇ ಬರುತ್ತೆ, ನಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ. ನಾವು ಅವಾಗ ಮಾಡೋಕ್ಕಾಗುತ್ತೆ. ಇವಾಗ ಫಸ್ಟು ಅತ್ತೆ ಮಾವನಿಗೆ ಅದನ್ನ ತಗೊಂಡೋಗಿ ಕೊಟ್ಟು ನೀನು ಹೇಳ್ಬಾ, ನಾನು ಕೈಲಾದಷ್ಟು ನಾನು ಕೊಡ್ತಾ ಇದ್ದೀನಿ, ನೀವೇನು ಅನ್ಕೊಂಬಕ್ಕೆ ಹೋಗಬೇಡ್ರಿ, ಇವಾಗ ಅಕ್ಕರು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಕೊಡ್ತೀನಿ ಅಂತ ಹೇಳು. ಸರಿ ಆಯ್ತು ಕಣ್ರಿ. ಅತ್ತೆ ಮಾವ ಏನು ಅಂತಾರೆ? ಅಪ್ಪ ಅಮ್ಮ ಏನು ಅಂಬಲ್ಲ. ಇವಾಗ ನಾನು ಹೇಳ್ತೀನಿ ಸರಿನಾ? ನಮ್ಮ ಅಪ್ಪ ನಮ್ಮ ಅಮ್ಮಗೆ ನಾನು ಹೇಳೋ ಅಷ್ಟು ಧೈರ್ಯ ನನಗೈತೆ. ನಾನು ಹೇಳ್ತೀನಿ, ಅವ್ರು ಏನು ಅನ್ನೋದಿಲ್ಲ ಸರಿನಾ? ನಮ್ಮ ಅಮ್ಮನ ಇವಾಗ ಯಾತು ತಲೆ ಕೆಡಿಸ್ಕೊಂಬಲ್ಲ. ಗೊತ್ತೈತೆ ನಿಮ್ಮ ಅಮ್ಮನ ಎಷ್ಟು ಕಷ್ಟ ಬಿದ್ದೈತೆ ಅಂತೇಳಿ. ನಮ್ಮ ಅಪ್ಪ ಚೆನ್ನಾಗೇ ನೋಡೈತೆ ನಿಮ್ಮ ಅಮ್ಮನ. ನಮ್ಮ ಅಮ್ಮಗಿನ ನಮ್ಮ ಅಪ್ಪ ಭಾಳ ಚೆನ್ನಾಗಿ ನೋಡೈತೆ ನಿಮ್ಮ ಅಮ್ಮನ. ಸರಿ ಆಯ್ತು ಕಣ್ರಿ, ಹೋಗಿ ನಾನು ಕೊಟ್ಟು ಬರ್ತೀನಿ. ನನಗೆ ಹೆಂಗೆ ಅನ್ನಿಸ್ತು, ಅವರೆಲ್ಲ ಮಾತಾಡ್ತಿದ್ರ ಕೂತ್ಕೊಂಡು. ನಾನು ಹೋದ್ನಾ, ಅಯ್ಯೋ ನನಗೇನು ಕೊಡೋದಕ್ಕಾಗಲ್ಲ, ನಾನು ಹಿಂಗಪ್ಪ ಏನಪ್ಪ ಹೇಳಿ ಅನ್ನೋದು ಒಂದು ಮಕನೇ ಇಲ್ದಂಗೆ ಆಯಿತು ನನಗೆ. ನಮ್ಮ ಅಕ್ಕರೆಲ್ಲ ಹಂಗೆ ಹೇಳ್ತಾ ಇದ್ರ. ಅದಕ್ಕೆ ನಾನು ಏನು ಹೇಳೋಣ ಅಂತ ಯೋಚನೆ ಮಾಡಿ ಅದಕ್ಕೆ ಬಂದೆ. ಬೇಜಾರಾಯಿತು. ಅಯ್ಯೋ ನೋಡಪ್ಪ, ನಮ್ಮ ಅಕ್ಕರೆಲ್ಲ ನಮ್ಮ ಅಪ್ಪರಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ, ನನ್ನ ಕೈಲಿ ಏನೂ ಆಗ್ತಿಲ್ವಲ್ಲ ಅಂತ ಹೇಳಿ ನಾನು ತುಂಬಾ ಯೋಚನೆ ಮಾಡಿದೆ ರೀ. ಸುಮ್ಮನಿರು, ಅದನ್ನೇ ಯಾಕೆ ಯೋಚನೆ ಮಾಡ್ತೀಯಾ? ಹೋಗಿ ಇವಾಗ ನಾನು 2 ಲಕ್ಷದ್ದು ಕೊಡ್ತೀನಿ. ನಿನ್ನ ಹತ್ರ ಅವ್ರು ಕೊಟ್ಟಿರೋದೈತಲ್ಲ ಅದನ್ನು ತೊಗೊಂಡೋಗಿ ಕೊಟ್ಬಿಡು ಸರಿನಾ? ಮಾಡ್ಕೊಳ್ಳಿ. ಸಾಲ ಇಲ್ದಂಗೆ ಚೆನ್ನಾಗಿ ಮಾಡಲಿ ಹೇಳು. ಸಾಲ ಇಲ್ದಂಗೆ ಮನೆ ಕಟ್ಟಿ ನಿಮ್ಮದೇ ಇರೋಕ್ಕೆ ಹೇಳು ಅವ್ರಿಗೆ. ಇವಾಗ ಸಾಲ ಮಾಡಿ ಮನೆ ಕಟ್ಟರೆ ಅವಾಗಲೂ ಕಷ್ಟ ಬಿದ್ದರು, ಇವಾಗಲೂ ಮತ್ತೆ ಸಾಲ ಮಾಡಿ ಮತ್ತೆ ಅವ್ರು ಕಷ್ಟ ಬೀಳೋದೆ ಅಂದರೆ ಅವ್ರ ಜೀವನದಾಗ ಯಾವತ್ತು ಅವ್ರಿಗೆ ನೆಮ್ಮದಿ ಸಿಗುತ್ತೆ? ಯಾವತ್ತು ಅವರಿಗೆ ಸುಖ ಅನ್ನೋದು ಸಿಗುತ್ತೆ? ಯಾವತ್ತು ಅವ್ರು ನೆಮ್ಮದಿಯಾಗಿರ್ತಾರೆ ಹೇಳು? ಇವಾಗಾದರೂ ನೆಮ್ಮದಿಯಾಗಿರೋ ಕಾಲದಾಗಾದ್ರೂ ನೆಮ್ಮದಿಯಾಗಿರಲಿಲ್ಲ. ಅವಾಗಂತೂ ಕಷ್ಟ ಬಿದ್ದರು, ಅವಾಗ ನೆಮ್ಮದಿಯಾಗಿರೋಕ್ಕಾಗಲಿಲ್ಲ. ಇವಾಗ ಚೆನ್ನಾಗಿರೋ ಕಾಲದಾಗೆ ಚೆನ್ನಾಗಿರಬೇಕು ಅವರು. ಸರಿ ಆಯ್ತು ಕಣ್ರಿ, ನಾನು ಕೊಟ್ಟು ಬರ್ತೀನಿ. ನಾನು ಹೋಗಿ ಹೇಳ್ತೀನಿ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ನಾನು ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ಅವ್ರು ನಿಮ್ಮ ಸಣ್ಣ ತಂಗಿ ಇದ್ದಾರಲ್ಲ, ಅವರು ಕೊಟ್ಟಿದ್ದಾರಾ? ಹೆಂಗೋ ಕಣೋ ಗೊತ್ತಿಲ್ಲ ಮನು. ಅವಳು ಅಲ್ಲೇ ಅವ್ರ ಊರಿಗೆ ಹೋಗ್ಬಿಟ್ಟಿದ್ದಾಳೆ. ಅವಳು ಚಿರುಂಗ್ ಕರ್ಕೊಂಡು ಅವ್ರ ಊರಿಗೆ ಹೋಗಿದ್ದಾಳೆ, ಇಲ್ಲಿರೋಕ್ಕಾಗಲ್ಲ ಅಂತ ಹೇಳಿ. ಅಲ್ಲ ನೋಡು, ಆ ದೀಕ್ಷನ್ಗೆ ಯಾಕೆ ಬುದ್ಧಿಲ್ಲ? ನಿಮ್ಮಪ್ಪ ನಿಮ್ಮಮ್ಮ ಎಂಥ ಒಳ್ಳೆ ಸ್ಥಾನ ಕೊಟ್ಟಿದ್ರು, ಅದನ್ನ ಉಳಿಸ್ಕೊಂಡು ಚೆನ್ನಾಗಿರಕ್ಕೆ ಹೋಗ್ದಲ್ಲೇ ಏನು ಹಂಗೆ ಮಾಡ್ತೈತೆ ಹುಡುಗಿ? ಹೋಗತ್ಲಾಗೆ ನನಗೇನು, ನೀನು ಹೋಗಿದ್ಕೆ ಹುಡುಗಿ ಹಂಗೆ ಮಾಡ್ತೈತೇನೋ ಅಂತ ನನಗೆ ಅನ್ನಿಸ್ತಾ ಐತೆ. ಅಯ್ಯೋ ನೋಡಪ್ಪ, ಇವ್ರು ಹೋಗಿ ಯಾವ ಹುಡುಗಿನ ಕಳಿಸ್ದಂಗೆ ಆಯಿತು ಅಂತ ಅನ್ಕೊಂತಾರೇನೋ ಇಲ್ಲಿನ ಜನ ಅನ್ನಂಗಾಗುತ್ತೆ ನನಗೆ. ಬಿಡ್ರಿ, ಏನಾದರೂ ಅಂದ್ಕೊಳ್ಳೇಳು. ನಾವು ಒಟ್ಟಿನಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಚೆನ್ನಾಗಿರೋಣ. ಅವ್ರು ಕರೆದ್ರಲ್ಲ, ಅವ್ರ ಮಾತಿಗೆ ಬೆಲೆ ಕೊಡ್ತೀವಿ. ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತಿಗೆ ಬೆಲೆ ಕೊಡ್ತೀನಿ ಅಷ್ಟೇ. ಅವಳೇ ನಾನು ಅನ್ಕೊಂಬ್ಲೇಳು, ಏನಾನ ಮಾಡ್ಕೊಂಬ್ಲೇಳು ಅವಳು. ಸರಿ ಆಯಿತು, ಹೋಗಿ ಕೊಟ್ಟು ಬರೋಕೆ ಹೋಗಿ ತಗೊಂಡೋಗಿ. ಸರಿ ಆಯ್ತು ಕಣ್ರಿ, ನಾನು ಬ್ಯಾಂಕಿಗೆ ಹಾಕಿದ್ದೆ. ಬ್ಯಾಂಕಾಗ ಹೋಗಿ ಬಿಡಿಸ್ಕೊ ಬರ್ತೀನಿ. ಈಗ ಮನೆಯಾಗಿದ್ದರೆ ಒಂದೇ ಸಂಖ್ಯೆ ಇರಲ್ಲ ಅಂತ ಹೇಳಿ ಬ್ಯಾಂಕಿಗೆ ಹಾಕಿ ಬಂದಿದ್ದೆ. ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊ ಬರ್ತೀನಿ. ಇವತ್ತೇ ನಾಳೆ ಐತಾ ಬ್ಯಾಂಕು? ಇವತ್ತೇ ಹೋಗಮ್ಮ, ಇನ್ನೂ ಇರ್ತಾರೆ. ಇವಾಗ ಇನ್ನೂ ಟೈಮ್ ಐತೆ, ಹೋಗಿರ್ತಾರೆ. ನಾನು ಅವತ್ತೇ ನಮ್ಮ ಸಂಗೀತನ ಯಾಕೆ ಬೈದೆ, ಯಾಕೆ ಇಸ್ಕೊಂಬಂದೆ ಅಂತ ಹೇಳಿ ಈ ಕಾರಣಕ್ಕೆ. ಪಾಪ ಅವ್ರು ನೆಮ್ಮದಿಯಾಗಿರಲಿ. ಯಾವಾಗಲೂ ಬರೀ ಅವ್ರಿಗೆ ಟೆನ್ಷನ್ ಅಂದರೆ ಅವ್ರು ಯಾವಾಗ ನೆಮ್ಮದಿಯಾಗಿರ್ತಾರೆ? ಯಾವಾಗ ಇವ್ರ ಮಕ್ಕಳನ್ನ ಎತ್ತಾಗಿಂದನೂ ಅವ್ರನ್ನ ಓದಿಸೋದು ಬೆಳೆಸೋದು, ಅವ್ರು ಹುಡ್ತಾಗಿಂದನೂ ಟೆನ್ಷನ್ ಮಾಡ್ಕೊಂಡು ಅವ್ರು ಹುಡ್ತಾಗಿಂದನೂ ಅವರು ಕಷ್ಟ ಬಿದ್ದಿದ್ದಾರೆ. ಅದಕ್ಕೆ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಅವತ್ತೇ ಬೈದೆ. ಇದಕ್ಕೋಸ್ಕರ ನಾನು ಅವತ್ತು ಬೈದೆ ಇವಳು ದುಡ್ಡು ಇಸ್ಕೊಂಬಂದಿದ್ದಕ್ಕೆ. ಈಗ ಅವ್ರ ಅಕ್ಕರು ಅವ್ರ ಬಾವರೆಲ್ಲ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಯಾಕಂದರೆ ಅವರು ನಿರ್ಧಾರ ತಗೊಂಡಿರೋದು ಸರಿಯಾಗಿ ಐತೆ ಪಾಪ. ಅದಕ್ಕೇ ನಮ್ದೊಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ನಾನು ಮೆಲ್ಲಕ್ಕೆ ಕಟ್ಟಿದ್ರು ಮನೆ ಪರವಾಗಿಲ್ಲ. ಏನು ಮಾಡಲಿ, ದೇವ್ರು ನನಗೆ ಯಾವಾಗ ಕೊಡ್ತಾನೆ ಶಕ್ತಿ ಯಾವಾಗಲೇ ಕಟ್ತೀನಿ. ಇವಾಗ ನಾವು ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.